ಎಲ್ಲರಿಗೂ ನಮಸ್ಕಾರ. ಇನ್ನು ನಮ್ಮ ತ್ರಿಷಾ ಸಂಸ್ಥೆಯು ಟ್ಯಾಟ್ ಎಕ್ಸಾಮನ್ನು ಹಮ್ಮಿಕೊಂಡಿದೆ. ಬನ್ನಿ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳೋಣ. ಹೇಗಿತ್ತು ಟ್ಯಾಟ್ ಎಕ್ಸಾಮ್ ಒಳ್ಳೇದಿತ್ತು. ಈಸಿ ಆಯಿತು. ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಕ್ವಶನ್ಸ್ಗಳೆಲ್ಲಿತ್ತು. ಮ್ಯಾಥ್ಸ್ ಸಿವಿಕ್ಸ್ ಜನರಲ್ ನಾಲೆಜ್ ಸ್ವಲ್ಪ ರೀಸನಿಂಗ್ಸ್ ಎಲ್ಲ ಇತ್ತು. ಮತ್ತು OMR ಶೀಟ್ ಎಲ್ಲ ಪ್ರೊವೈಡ್ ಮಾಡಿದ್ರು. ಅದರಿಂದ ಎಲ್ಲ ಹೇಗೆ ಬರ್ತದೆ, ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ಫೇಸ್ ಮಾಡಬೇಕು, ಮತ್ತು ಸೆಕೆಂಡ್ PUCಯಲ್ಲಿದ್ದ ಕ್ವಶನ್ಸ್ ಹೇಗೆ ಅದೆಲ್ಲ ನೆನಪಿಗೆ ಬಂತು. ಅದೆಲ್ಲ ಬರ್ದಿವಿ. ಮತ್ತು ಹೊಸ ಎಕ್ಸ್ಪೀರಿಯನ್ಸ್ ಹೇಗೆ ಬರಿಬೇಕಂತ ನಮಗೆಲ್ಲ ಗೊತ್ತಾಯಿತು. ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್ ಒಂಥರ ಲೈಕ್ ತುಂಬ ಡಿಫ್ರೆಂಟ್ ಕ್ವಶನ್ಸ್ ಎಲ್ಲ ಇತ್ತು. ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಕೇಳಿದ್ರಿ, ಮ್ಯಾಥ್ಸ್ ಬಗ್ಗೆ ಎಲ್ಲ ಕೇಳಿದ್ರಿ. ನಮ್ಗೆ ಅವೆಲ್ಲ 12th ನಾವು ಆ ಸಬ್ಜೆಕ್ಟೇ ಚೂಸ್ ಮಾಡಿರಲಿಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಮತ್ತು ಚೆನ್ನಾಗೂ ಇತ್ತು. ಅಂದರೆ ಇದರಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ಟೂಡೆಂಟ್ನು ಕ್ಲೀನಾಗಿ ಲೈಕ್ ವೆಯ್ಟ್ ಮಾಡ್ಬೋದು, ಅವ್ನದ್ದು ಎಷ್ಟು ಕೆಪಾಸಿಟಿ ಇದೆ, ನಾಲೆಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಟ್ ವಾಸ್ ಎ ಗುಡ್ ಎಕ್ಸಾಮ್ ಅಣ್ಣ, ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಎಕ್ಸಾಮ್ ಹೇಗಿತ್ತು? ಎಕ್ಸಾಮ್ ಚೆನ್ನಾಗಿತ್ತು. ಸ್ವಲ್ಪ ಕಷ್ಟ ಇತ್ತು, ಟ್ರಿಕೇ ಇತ್ತು. ಅಕೌಂಟ್ಸ್, ಬಿಸ್ನೆಸ್ ಲಾ ಆ್ಯಂಡ್ ಬಿಸ್ನೆಸ್ ಎಕನಾಮಿಕ್ಸ್, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಎಲ್ಲದ್ರದ್ದು ಪೋರ್ಷನ್ಸ್ ಕವರ್ ಆಗಿತ್ತು. ಕೆಲವೊಂದಿಷ್ಟು ಎಕ್ಸ್ಪೆಕ್ಟೆಡ್ ಆಗಿತ್ತು, ಕೆಲವೊಂದಿಷ್ಟು ಸ್ವಲ್ಪ ಟ್ರಿಕೇ ಇತ್ತು. ಸೊ ಪರ್ಸ್ನಲಿ ನನ್ನ ಸ್ಟ್ರೆಂತ್ಸ್ ಯಾವ್ದು ಚೆನ್ನಾಗಿ ಬರುತ್ತೆ, ಯಾವ್ದು ಬರಲ್ಲ, ಎಲ್ಲಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಹೆಲ್ಪ್ಫುಲ್ ಆಗಿತ್ತು. ಮ್ಯಾಮ್ ಎಕ್ಸಾಮ್ ಹೇಗಿತ್ತು? ಟ್ಯಾಟ್ ಎಕ್ಸಾಮ್ ಇತ್ತಲ್ಲ? ಹೌದು, ಟ್ಯಾಟ್ ಎಕ್ಸಾಮ್ ಇತ್ತು. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಎಕ್ಸಾಮ್ ಒಂಥರ ನಮ್ಮ ನಾಲೆಜ್ನ ಟೆಸ್ಟ್ ಮಾಡೋ ಥರ ಇತ್ತು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಕ್ಸಾಮ್ ಮಾರ್ಕ್ಸ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಆದರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಸರ್ ಎಕ್ಸಾಮ್ ಹೇಗಿತ್ತು ಟ್ಯಾಟ್? ಎಕ್ಸಾಮ್ ಡಿಫಿಕಲ್ಟ್ ಆದಿತ್ತುಂಡು. ಅಕೌಂಟೆನ್ಸಿ ಪೂರ ಒಂಚೂರು ಈಸಿ ಇತ್ತುಂಡು. ಮ್ಯಾಥ್ಸ್ ಒಂಚೂರು ಈಸಿ ಇತ್ತು. ಲಾ ಒಂದು ಪೂರ ಭಂಗ ಇತ್ತು ಎಂಕಲ್ಲಿಗೆ. ಅದಕ್ಕೆ ಒಂಚೂರು ಎಂಕಲ್ಲೇನ ಜನರಲ್ ನಾಲೆಜ್ದ ಥಿಂಕಿಂಗ್ಲೇ ಇತ್ತು. ನಾವು ಎಂಕಲ್ ನ್ಯೂಸ್ ಪೇಪರ್ ಓದು ಜೈಕೆ ಎಂಕಲ್ಲೇ ಗೊತ್ತಿಜ್ಜಿ ಒಂಚೂರು ಡಿಫಿಕಲ್ಟ್ ಆದಿತ್ತು ಎಂಕ್.